ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 24 ಜನವರಿ 2022. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋ ಆರ್ಟಿಕಲ್ಗಳು: ಪರಾಕ್ರಮ್ ದಿವಸ್, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಇದರ ಬಗ್ಗೆ ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಶಿಕ್ಷಣದ ದಿನಾಚರಣೆಯ ಬಗ್ಗೆ ತಿಳ್ಕೊಳ್ಳೋಣ. ನೇತಾಜಿ ಅವಾರ್ಡ್ 2022 ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಟೈಗರ್ ಎಸ್ಟಿಮೇಷನ್ ಈ ಒಂದು ಆರ್ಟಿಕಲ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಆಮೇಲೆ 6ನೇ ಆರ್ಟಿಕಲ್ ಲಿವಿಂಗ್ ರೂಟ್ ಬ್ರಿಡ್ಜಸ್, ಇದು ಎಲ್ಲಿದೆ, ಯಾವ ರೀತಿ ಇದನ್ನು ಬ್ರಿಡ್ಜಸ್ ಅನ್ನು ಕಟ್ತಾರೆ ಅಂತ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಐಎಲ್ಎ ಈವ್ನಿಂಗ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದು, ಕ್ಲಾಸ್ಗಳ ಟೈಮಿಂಗ್ ಸಂಜೆ 6ರಿಂದ 8 ಗಂಟೆಯವರೆಗೆ ನಡೀತಾ ಇವೆ. ಕೋರ್ಸ್ ಫೀಸ್ 3999 ಓನ್ಲಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಯಾವುದೇ ಕ್ವೆರಿ ಅಥವಾ ಮಾರ್ಗದರ್ಶನಕ್ಕಾಗಿ ನೀವು ಸಪ್ತಾಪುರದಲ್ಲಿರುವ ನಮ್ಮ ಐಎಲ್ಎ ಕ್ಲಾಸಸ್ನ ಆಫೀಸ್ಗೆ ಭೇಟಿ ನೀಡಬಹುದು, ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಯಾವುದೇ ಕ್ವೆರಿಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಮೊದಲನೇ ಆರ್ಟಿಕಲ್ ಪರಾಕ್ರಮ್ ದಿವಸದ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದ್ರೆ, ಜನವರಿ 23 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಒಂದು ಜಯಂತಿಯನ್ನ ಪರಾಕ್ರಮ್ ದಿವಸ್ ಅಂತ ಆಚರಣೆ ಮಾಡಬೇಕು ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡಿದೆ. ಇನ್ನು ಈ ಪರಾಕ್ರಮ ದಿವಸದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನೇತಾಜಿ ಅವರು ಜನವರಿ 23, 1897 ಜನಿಸ್ತಾರೆ. ಇವರ ಒಂದು 125ನೇ ಜನ್ಮ ದಿನಾಚರಣೆ ಅಥವಾ ಜಯಂತಿಯನ್ನ ಈ ಒಂದು ವರ್ಷ ಆಚರಿಸ್ತಾ ಇದ್ದೇವೆ. The day is celebrated to honor and remember Netaji's indomitable spirit and selfless service to the nation. ನೇತಾಜಿ ಅವರ ನಿಸ್ವಾರ್ಥ ಸೇವೆ ಮತ್ತೆ ಅದಮ್ಯವಾದ ಒಂದು ಚೈತನ್ಯದ ಒಂದು ನೆನಪಿಗಾಗಿ ನೇತಾಜಿ ಅವರ ಒಂದು ಸ್ಯಾಕ್ರಿಫೈಸ್ ಅನ್ನ ಆನರ್ ಮಾಡುವುದಕ್ಕಾಗಿ ಈ ಒಂದು ಪರಾಕ್ರಮ್ ದಿವಸವನ್ನ ಆಚರಿಸಲಾಗುತ್ತಿದೆ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರು ಜನವರಿ 23, 1897 ಒಡಿಶಾದ ಕಟಕ್ನಲ್ಲಿ ಜನಿಸ್ತಾರೆ. ಹಿ ಅಕ್ವೈರ್ಡ್ ಅ ಡಿಗ್ರಿ ಇನ್ ಫಿಲಾಸಫಿ ಅಂಡ್ ವಾಸ್ ಲೇಟರ್ ಸೆಲೆಕ್ಟೆಡ್ ಫಾರ್ ಇಂಡಿಯನ್ ಸಿವಿಲ್ ಸರ್ವಿಸಸ್. ಇವರು ಇಂಡಿಯನ್ ಸಿವಿಲ್ ಸರ್ವಿಸಸ್ಗೆ ಜಾಯಿನ್ ಆದರೂ ಕೂಡ ಹಿ ರೆಫ್ಯೂಸ್ ಟು ಜಾಯಿನ್ ಆಸ್ ಹಿ ಡಿಡ್ ನಾಟ್ ವಾಂಟ್ ಟು ಸರ್ವ್ ದ ಬ್ರಿಟಿಷ್ ಗವರ್ಮೆಂಟ್. ಬ್ರಿಟಿಷರ ಸಾಮ್ರಾಜ್ಯದ ಒಂದು ಸರ್ಕಾರವನ್ನ ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಒಂದು ನಿರ್ಧಾರದಿಂದ ಇವರು ಸಿವಿಲ್ ಸರ್ವಿಸಸ್ ಅನ್ನ ಜಾಯಿನ್ ಆಗೋದಿಲ್ಲ. ಸೆಲೆಕ್ಟ್ ಆದರೂ ಕೂಡ ಅದನ್ನ ರಿಜೆಕ್ಟ್ ಮಾಡುತ್ತಾರೆ. ನೇತಾಜಿ ಜಾಯಿನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ 1921. 1921 ಇವರು INC ಅನ್ನ ಜಾಯಿನ್ ಆಗ್ತಾರೆ. ಅದಾದ್ಮೇಲೆ ಒಂದು ನ್ಯೂಸ್ ಪೇಪರ್ ಅನ್ನ ಇವರು ಎಡಿಟ್ ಮಾಡ್ತಾರೆ. ಅದರ ಹೆಸರು ಸ್ವರಾಜ್ ಅಂತ. ಹಿ ಹ್ಯಾಡ್ ರಿಟರ್ನ್ ಅ ಬುಕ್ ಕಾಲ್ಡ್ ದ ಇಂಡಿಯನ್ ಸ್ಟ್ರಗಲ್. ಈ ಒಂದು ಪುಸ್ತಕವನ್ನ ಕೂಡ ಬರೀತಾರೆ. ದ ಬುಕ್ ಕನ್ವರ್ಸ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಬಿಟ್ವೀನ್ 1920 to 1942. 1920ರಿಂದ 1942 ಭಾರತದ ಸ್ವತಂತ್ರ ಚಳುವಳಿ ಏನಾಗುತ್ತೆ ಅದರ ಒಂದು ವಿಷಯಗಳನ್ನ ಈ ದ ಇಂಡಿಯನ್ ಸ್ಟ್ರಗಲ್ ಅನ್ನುವ ಪುಸ್ತಕ ಕವರ್ ಮಾಡುತ್ತದೆ. ಅಂಡ್ ದ ಟರ್ಮ್ ಜೈ ಹಿಂದ್ ವಾಸ್ ಕಾಯಿಂಡ್ ಬೈ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಜೈ ಹಿಂದ್ ಅನ್ನುವ ಒಂದು ಘೋಷಣೆಯನ್ನ ಕೂಡ ನೇತಾಜಿ ಸುಭಾಷ್ ಚಂದ್ರ ಅವರು ನೀಡ್ತಾರೆ. ವಿತ್ ಅ ಸ್ಲೋಗನ್ ಗಿವ್ ಮೀ ಬ್ಲಡ್ ಅಂಡ್ ಐ ವಿಲ್ ಗಿವ್ ಯು ಫ್ರೀಡಮ್. ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅನ್ನುವ ಒಂದು ಸ್ಲೋಗನ್ ಅನ್ನ ಕೂಡ ಇವರು ಪಾಪ್ಯುಲರ್ ಮಾಡ್ತಾರೆ. ಹಿ ಅವೇಕನ್ಡ್ ದ ಕಂಟ್ರಿ ಟುವರ್ಡ್ಸ್ ಫೈಟಿಂಗ್ ಅಗೇನ್ಸ್ಟ್ ದ ಬ್ರಿಟಿಷ್. ಭಾರತದ ಜನರನ್ನ ಒಂದು ಸ್ವತಂತ್ರ ಚಳುವಳಿಗೆ ನುಗ್ಗುವಂತೆ ಮಾಡಲು ಪ್ರೋತ್ಸಾಹಿಸಲು ಈ ಒಂದು ಘೋಷಣೆಯನ್ನ ನೀಡ್ತಾರೆ. ನೇತಾಜಿ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್, ಭಾರತದ ಒಂದು ಸ್ವತಂತ್ರ ಸಂಗ್ರಾಮ ಅಥವಾ ಸ್ವತಂತ್ರ ಚಳುವಳಿಯಲ್ಲಿ ಇವರ ಒಂದು ಮುಖ್ಯ ಪಾತ್ರವನ್ನ ನೋಡೋದಾದ್ರೆ, ನೇತಾಜಿ ಅವರು ಭಾರತದ ಒಂದು ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಒಂದು ಪಾತ್ರವನ್ನ ಭಾಗವಹಿಸಿದ್ದಕ್ಕಾಗಿ ಇವರಿಗೆ 1925 ಇವರನ್ನ ಜೈಲಿಗೆ ಹಾಕಲಾಗುತ್ತದೆ. ಅದಾದ ಮೇಲೆ 2 ವರ್ಷಗಳ ನಂತರ ಅಂದ್ರೆ 1927 ಇವರನ್ನ ಮತ್ತೆ ರಿಲೀಸ್ ಮಾಡುತ್ತಾರೆ. ಆಫ್ಟರ್ ಹಿಸ್ ರಿಲೀಸ್ ಹಿ ಬಿಕಮ್ ಅ ಜನರಲ್ ಸೆಕ್ರೆಟರಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಅವರನ್ನು ಆಯ್ಕೆ ಮಾಡಲಾಗುತ್ತದೆ. ಈ ಫಾರ್ಮ್ಡ್ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಆಸ್ ಅ ಪಾರ್ಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ 1939. 1939 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಭಾಗವಾಗಿ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನುವ ಒಂದು ವಿಂಗ್ ಅನ್ನ
ಇವರು ಫಾರ್ಮ್ ಮಾಡುತ್ತಾರೆ. ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್ ನೇತಾಜಿ ಪ್ರೊಟೆಸ್ಟೆಡ್ ದ ಬ್ರಿಟಿಷ್ ಫಾರ್ ನಾಟ್ ಕನ್ಸಲ್ಟಿಂಗ್ ದ ಇಂಡಿಯನ್ಸ್ ಬಿಫೋರ್ ಪುಲ್ಲಿಂಗ್ ದೆಮ್ ಇನ್ ಟು ದ ವಾರ್. ಈ ವಾರ್ನಲ್ಲಿ ಎರಡನೇ ಮಹಾಯುದ್ಧದ ಒಂದು ಸಂದರ್ಭದಲ್ಲಿ ಭಾರತ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿರುತ್ತದೆ. ಸೊ ಆಗ ಭಾರತೀಯ ಸೈನಿಕರನ್ನ ಈ ಒಂದು ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡಲು ಭಾರತದ ಜನರಿಂದ ಯಾವುದೇ ಒಂದು ಡಿಸ್ಕಷನ್ ಅನ್ನ ಮಾಡಿರುವುದಿಲ್ಲ. ಅವರ ಒಂದು ಕನ್ಸಲ್ಟೇಷನ್ ಅನ್ನ ಮಾಡದೇ ಇರುವ ಕಾರಣ ಆ ಒಂದು ನಿರ್ಧಾರವನ್ನ ನೇತಾಜಿ ಅವರು ಪ್ರೊಟೆಸ್ಟ್ ಮಾಡುತ್ತಾರೆ. ಹಿ ವಾಸ್ ಅರೆಸ್ಟೆಡ್ ಫಾರ್ ಪ್ರೊಟೆಸ್ಟ್. ಲೇಟರ್ ಹಿ ವಾಸ್ ರಿಲೀಸ್ಡ್ ಅಂಡ್ ಕ್ಯಾಪ್ಟ್ ಅಂಡರ್ ಸರ್ವೈಲೆನ್ಸ್. ಇವರನ್ನ ಅರೆಸ್ಟ್ ಮಾಡಿ ರಿಲೀಸ್ ಮಾಡಲಾಗುತ್ತೆ. ಅದಾದ ನಂತರ ಕೂಡ ಅವರ ಮೇಲೆ ಒಂದು ನಿಗಾ ಅನ್ನ ಇಡಲಾಗುತ್ತದೆ ಬ್ರಿಟಿಷರಿಂದ. ಇನ್ 1941 ಬೋಸ್ ಎಸ್ಕೇಪ್ಡ್ ಟು ಜರ್ಮನಿ ವಯಾ ಅಫ್ಘಾನಿಸ್ತಾನ್ ಅಂಡ್ ದ ಸೋವಿಯತ್ ಯೂನಿಯನ್. ಸೋವಿಯತ್ ಯೂನಿಯನ್ ಅಂದ್ರೆ ಈಗಿನ ರಷ್ಯಾ ಮತ್ತೆ ಅಫ್ಘಾನಿಸ್ತಾನದಿಂದ ಇವರು ಜರ್ಮನಿಗೆ ಎಸ್ಕೇಪ್ ಆಗುತ್ತಾರೆ 1941ರಲ್ಲಿ. ಇನ್ ಜರ್ಮನಿ ನೇತಾಜಿ ಮೆಟ್ ಜರ್ಮನ್ ಲೀಡರ್ಸ್ ಅಂಡ್ ಅದರ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂಡ್ ಯುರೋಪಿಯನ್ ಪೊಲಿಟಿಕಲ್ ಲೀಡರ್ಸ್. ಇವರು ಜರ್ಮನಿಯಲ್ಲಿ ಭಾರತದ ಸ್ಟೂಡೆಂಟ್ಗಳನ್ನ, ವಿದ್ಯಾರ್ಥಿಗಳನ್ನ ಮತ್ತೆ ಯುರೋಪಿನ ಮತ್ತೆ ಜರ್ಮನ್ನ ಪೊಲಿಟಿಕಲ್ ಲೀಡರ್ಗಳನ್ನ ಭೇಟಿಯಾಗುತ್ತಾರೆ. ನೇತಾಜಿ ಬಿಲ್ಟ್ ಅ ಫೋರ್ಸ್ ನೌನ್ ಆಸ್ ಆಜಾದ್ ಹಿಂದ್ ಫೌಜ್ ಗಿವನ್ ದ ಸ್ಲೋಗನ್ ಆಫ್ ದಿಲ್ಲಿ ಚಲೋ. ಇವರು ಆಜಾದ್ ಹಿಂದ್ ಫೌಜ್ ಅನ್ನ ನಿರ್ಮಾಣ ಮಾಡಲು ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ. ಮತ್ತೆ ದಿಲ್ಲಿ ಚಲೋ ಅನ್ನುವ ಒಂದು ಸ್ಲೋಗನ್ ಅನ್ನ ಕೂಡ ಇವರು ನೀಡುತ್ತಾರೆ. ಥೌಸಂಡ್ಸ್ ಆಫ್ ಸೋಲ್ಜರ್ಸ್ ಆಫ್ ಹೀಸ್ 60,000 strong army sacrificed their lives for the country. The Indian National Army, INA ಅಂತ ಕರೀತಾರೆ, supported the Japanese army in their invasion of Northeast India. They together took control of Andaman and Nicobar. ಈ ಜಪಾನಿನ ಒಂದು ಸೈನಿಕರ ಜೊತೆ ಗೂಡಿಕೊಂಡು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು ಸೋಲ್ಜರ್ಗಳೇನಿರ್ತಾರೆ, ಸೈನಿಕರು, ಈ ಈಶಾನ್ಯ ಭಾರತದ ಒಂದು ಇನ್ವೇಷನ್ ಅನ್ನ ಮಾಡಿ ಅಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳನ್ನ ವಶಪಡಿಸಿಕೊಳ್ಳುತ್ತಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಪರಾಕ್ರಮ್ ಡೇ ಅಂಡ್ ಅಬೌಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವರ ಒಂದು ಜಯಂತಿಯನ್ನ ಪರಾಕ್ರಮ್ ದಿವಸ್ ಅಂತ 23 ಜನವರಿಯಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಜನವರಿ 24 ಅಬ್ಸರ್ವ್ ಮಾಡಲಾಗುತ್ತದೆ ಆಲ್ ಓವರ್ ಇಂಡಿಯಾ. ಸೊ ಇದರ ಬಗ್ಗೆ ಇದೆ. ದ ಡೇ ಏಮ್ಸ್ ಟು ಫೋಕಸ್ ಆನ್ inequalities faced by girls, to promote the education, health, nutrition of girl child and to spread awareness about rights of girl child. ಈ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ಒಂದು ಮುಖ್ಯವಾದ ಗುರಿ ಏನು ಅಂತಂದರೆ, ಹೆಣ್ಣು ಮಕ್ಕಳು ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ಆಗಿರ್ಬೋದು, ಆರೋಗ್ಯದ ಕ್ಷೇತ್ರದಲ್ಲಿ ಮತ್ತು ಅವರಿಗೆ ದೊರೆಯುವ ಪೋಷಕಾಂಶಗಳ ಒಂದು ವಿಷಯದಲ್ಲಿ ಅವರು ಎದುರಿಸುತ್ತಿರುವಂಥ ಒಂದು ಅಸಮಾನತೆಯನ್ನು ಫೋಕಸ್ ಮಾಡಿ ಈ ಒಂದು ಗರ್ಲ್ ಚೈಲ್ಡ್ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಆಲ್ಸೋ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ಗರ್ಲ್ ಚೈಲ್ಡ್ ರೈಟ್, ಹೆಣ್ಣು ಮಕ್ಕಳ ಒಂದು ಹಕ್ಕುಗಳ ಬಗ್ಗೆ ಕೂಡ ಒಂದು ಜಾಗೃತಿಯನ್ನು ಮೂಡಿಸಲು ಈ ಒಂದು ಗರ್ಲ್ ಚೈಲ್ಡ್ ಡೇ, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇನ ಜನವರಿ 24 ಆಚರಿಸಲಾಗುತ್ತಿದೆ. ದ ಡೇ ವಾಸ್ ಅಬ್ಸರ್ವ್ಡ್ ಫ್ರಮ್ ದ ಫಸ್ಟ್ ಟೈಮ್ in 2008 as an initiative by the Ministry of Women and Child Development and Government of India. Ministry of Women and Child Development, ಈ ಒಂದು ಸಚಿವಾಲಯ ಮತ್ತು ಭಾರತೀಯ ಸರ್ಕಾರ ಇವು ಎರಡರ ಒಂದು ಸಹಭಾಗಿತ್ವದಲ್ಲಿ 2008ರಿಂದ ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು 24 ಜನವರಿಯಂದು ಆಚರಿಸಲಾಗುತ್ತಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್, ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಬಗ್ಗೆ ಇದೆ. ಜನವರಿ 24 ಈ ಒಂದು ದಿನವನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಅಂತ ಗುರುತಿಸಲಾಗಿದೆ. ಈ ಒಂದು ಸೆಲೆಬ್ರೇಟ್ ಮಾಡಲು ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಸ್ಥಿರವಾದಂಥ ಅಭಿವೃದ್ಧಿ ಅಥವಾ ಬೆಳವಣಿಗೆಗಳ ಒಂದು ಉದ್ದೇಶದಲ್ಲಿ ಈ ಶಿಕ್ಷಣದ ಪಾತ್ರವನ್ನು ಗುರುತಿಸಿ ಈ ಒಂದು ದಿನಾಚರಣೆಯನ್ನು 24 ಜನವರಿಯಂದು ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಒಂದು ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರವನ್ನು ಗುರುತಿಸಿ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತಂದರೆ
ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆಯಲ್ಲಿ ಡಿಸೆಂಬರ್ 3, 2018ರಲ್ಲಿ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಲಾಯಿತು. ಅದಾದ ನಂತರ ಜನವರಿ 24, 2019ರಿಂದ ಇದನ್ನು ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಅಂತ ಮೊದಲನೇ ಬಾರಿ ಸ್ಟಾರ್ಟ್ ಮಾಡಲಾಗಿತ್ತು. 2019ರಿಂದ ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ನ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಇನ್ನು 2022ರ ಈ ಒಂದು 4ನೇ ಇಂಟರ್ನ್ಯಾಷನಲ್ ಡೇ, ಇದರ ಒಂದು ಥೀಮ್ ಏನು ಅಂತಂದರೆ ಚೇಂಜಿಂಗ್ ಕೋರ್ಸ್ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಷನ್. ಮತ್ತೆ ರಿಪೀಟ್ ಮಾಡ್ತೀನಿ, 2022ರ ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್, ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಒಂದು ಥೀಮ್ ಏನು ಅಂತಂದರೆ ಚೇಂಜಿಂಗ್ ಕೋರ್ಸ್ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಷನ್. ಇದು ಈ ವರ್ಷದ ಥೀಮ್ ಆಗಿದೆ. ದ ಸೆಲಿಬ್ರೇಷನ್ ಈಸ್ ಲೆಡ್ ಬೈ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಈ ಒಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯುನೆಸ್ಕೋದಿಂದ ಅದರ ನೇತೃತ್ವದಲ್ಲಿ ಆಚರಿಸಲಾಗುತ್ತಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೇತಾಜಿ ಅವಾರ್ಡ್ 2022ರ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ ಜಪಾನಿನ ಮಾಜಿ ಪ್ರಧಾನಮಂತ್ರಿಯಾದ ಶಿಂಜೋ ಅಬೆ ಅವರಿಗೆ ನೇತಾಜಿ ರಿಸರ್ಚ್ ಬ್ಯೂರೋ ಈ ಒಂದು ಸಂಸ್ಥೆಯಿಂದ 2022ರ ನೇತಾಜಿ ಅವಾರ್ಡನ್ನು ನೀಡಲಾಗಿದೆ. ಕಾನ್ಸುಲ್ ಜನರಲ್, ಜಪಾನಿನ ಕಾನ್ಸುಲ್ ಜನರಲ್ ಅಥವಾ ಅಧಿಕಾರಿಯಾದ ಈ ನಾಕಾಮುರಾ ಯುತಕಾ ಇವರು ಶಿಂಜೋ ಅಬೆ ಅವರ ಪರವಾಗಿ ಈ ಒಂದು ನೇತಾಜಿ ಅವಾರ್ಡನ್ನು ಎಲಿಗನ್ ರೋಡ್, ನೇತಾಜಿ ಅವರ ಒಂದು ನಿವಾಸದ ಎಲಿಗನ್ ರೋಡ್ನಲ್ಲಿರುವ ನಿವಾಸದಲ್ಲಿ ಅವರ 125ನೇ ಜಯಂತಿಯಂದು ಈ ಒಂದು ಅವಾರ್ಡನ್ನು ಸ್ವೀಕಾರ ಮಾಡಲಿದ್ದಾರೆ. ಸಂತೋಷಿ ಸುಜುಕಿ, ದ ಜಪನೀಸ್ ಅಂಬಾಸಿಡರ್ ಟು ಇಂಡಿಯಾ, ಅಡ್ರೆಸ್ಡ್ ದ ಪ್ರೋಗ್ರಾಮ್ ರಿಮೋಟ್ಲಿ ಫ್ರಮ್ ನ್ಯೂ ಡೆಲ್ಲಿ. ನ್ಯೂ ಡೆಲ್ಲಿಯಲ್ಲಿ ಜಪಾನಿನ ಅಂಬಾಸಿಡರ್ ಅಥವಾ ರಾಯಭಾರಿಯಾದ ಸಂತೋಷಿ ಸುಜುಕಿ ಅವರು ಈ ಒಂದು ಪ್ರೋಗ್ರಾಮ್ನಲ್ಲಿ ಒಂದು ಪ್ರೋಗ್ರಾಮನ್ನು ಅಡ್ರೆಸ್ ಮಾಡಲಿದ್ದಾರೆ. ಅಬೆ is tremendous admirer of Netaji, according to Sugata Bose, the famed liberation fighter's grand-nephew and director of Netaji Research Bureau. ಈ ಸುಗಾತಾ ಬೋಸ್ ಏನಿದ್ದಾರೆ ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೆಫ್ಯೂ ಆಗಿದ್ದು, ಇವರು ನೇತಾಜಿ ರಿಸರ್ಚ್ ಬ್ಯೂರೋದ ಒಂದು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇವರು ಹೇಳಿದ ಹಾಗೆ ಶಿಂಜೋ ಅಬೆ ಅವರು ನೇತಾಜಿ ಅವರ ಸಾಕಷ್ಟು ಅಡ್ಮೈರರ್ ಅಥವಾ ಈ ಅಬೆ ಅವರು ನೇತಾಜಿ ಅವರ ಅಭಿಮಾನಿಯಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಮೋರ್ ಓವರ್, ಇನ್ ಜನವರಿ 2021, ಇಂಡಿಯಾ ಬೆಸ್ಟೋಡ್ ಪದ್ಮ ವಿಭೂಷಣ ಆನ್ ಫಾರ್ಮರ್ ಜಾಪನೀಸ್ ಪ್ರೈಮ್ ಮಿನಿಸ್ಟರ್ ಶಿಂಜೋ ಅಬೆ, ದ ಕಂಟ್ರೀಸ್ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆನರ್. 2021 ಜನವರಿಯಲ್ಲಿ ಶಿಂಜೋ ಅಬೆ ಅವರಿಗೆ ಈ ಪದ್ಮ ವಿಭೂಷಣ, ಭಾರತದ 2ನೇ ಅತ್ಯಂತ ಉತ್ಕೃಷ್ಟವಾದಂಥ ನಾಗರಿಕ ಅವಾರ್ಡ್ ಆದ ಈ ಪದ್ಮ ವಿಭೂಷಣವನ್ನು 2021ರಲ್ಲಿ ಶಿಂಜೋ ಅಬೆ ಅವರಿಗೆ ನೀಡಲಾಗಿತ್ತು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಟೈಗರ್ ಎಸ್ಟಿಮೇಷನ್ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯದಲ್ಲಿ ಒಂದು ಆಲ್ ಇಂಡಿಯಾ ಟೈಗರ್ ಸೆನ್ಸಸ್, ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಂದು ಗಣತಿಯನ್ನು ಮಾಡಲಾಗುತ್ತೆ, ಹುಲಿಗಳ ಒಂದು ಗಣತಿಯನ್ನು. ಅದರ ಜೊತೆ ಮೇಗಾ ಹರ್ಬಿವೋರ್, ಸಸ್ಯಾಹಾರಿಗಳ ಒಂದು ಪ್ರಾಣಿಗಳ ಗಣತಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಈ ವರ್ಷ ಈ ಒಂದು ಹುಲಿಗಳ ಗಣತಿಯನ್ನು ಈ 2 ಅಭಯಾರಣ್ಯದಲ್ಲಿ ಮಾಡಲಾಗುತ್ತಿದೆ ಅಂತ ನ್ಯೂಸ್ ಇದೆ. ದಿಸ್ ಈಸ್ ಅ ಪಾರ್ಟ್ ಆಫ್ ನೇಷನ್ ವೈಡ್ ಎನ್ಯುಮರೇಷನ್ ದ್ಯಾಟ್ ಹೆಲ್ಡ್ ಒನ್ಸ್ ಇನ್ 4 ಇಯರ್. ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಸಲಾಗುವ ಈ ಒಂದು ಹುಲಿಗಳ ಗಣತಿಯನ್ನು ಅದರ ಒಂದು ಭಾಗವಾಗಿ ಈ ಒಂದು ಎಸ್ಟಿಮೇಷನ್ ಅಥವಾ ಅಂದಾಜನ್ನು ಮಾಡಲಾಗ್ತಾ ಇದೆ. ಇದಕ್ಕಿಂತ ಮುಂಚೆ 2006ರಿಂದ ಸ್ಟಾರ್ಟ್ ಆದ ಈ ಒಂದು ಹುಲಿಗಳ ಗಣತಿ, ಈ ಒಂದು ಗಣತಿ 2006, 2010, 2014, 2018, ಈಗ 2022ರಲ್ಲಿ 5ನೇ ಈ ರೀತಿಯ ಒಂದು ಕೌಂಟನ್ನು ಮಾಡಲಾಗ್ತಾ ಇದೆ. ಇನ್ 2018 census, there were 125 tigers in Nagarhole, where there about 72 tigers in 2014. 2014ರಲ್ಲಿ ಈ ಒಂದು ಸ್ಥಳಗಳಲ್ಲಿ 72 ಹುಲಿಗಳನ್ನು ಕಂಡಿದ್ದು, 2018ರಲ್ಲಿ ಅದ 4 ವರ್ಷಗಳ ನಂತರ 125 ಹುಲಿಗಳನ್ನು ನಾಗರಹೊಳೆ ಅಭಯಾರಣ್ಯದಲ್ಲಿ ಕಾಣಲಾಗಿತ್ತು. ಸೊ ಎಕ್ಸಸೈಸ್ ವಿಚ್ ವಾಸ್ ಬಿಗ್ ಜಂಪ್. ಸಾಕಷ್ಟು ಹುಲಿಗಳ ಒಂದು ಸಂಖ್ಯೆಯಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ನಾಗರಹೊಳೆ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಕೊಡಗು ಡಿಸ್ಟ್ರಿಕ್ಟ್ ಆ್ಯಂಡ್ ಮೈಸೂರು ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿಯ
ಕೊಡಗು ಮತ್ತು ಮೈಸೂರು ಒಂದು ಜಿಲ್ಲೆಗಳ ನಡುವೆ ಈ ನಾಗರಹೊಳೆ ಅಭಯಾರಣ್ಯ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ರಿಸರ್ವ್ ಲೊಕೇಟ್ ಆಗಿದೆ. ಇನ್ನು ಬಂಡೀಪುರ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಎಸ್ಟಾಬ್ಲಿಷ್ಡ್ ಆಸ್ ಅ ಟೈಗರ್ ರಿಸರ್ವ್ ಅಂಡರ್ ಪ್ರಾಜೆಕ್ಟ್ ಟೈಗರ್. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನುವ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಲಾಗಿತ್ತು. ಆ ಒಂದು ಟೈಮ್ನಲ್ಲಿ ಚಾಮರಾಜನಗರದ ಈ ಬಂಡೀಪುರ ನ್ಯಾಷನಲ್ ಪಾರ್ಕನ್ನು ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆ ಮಾಡಲಾಗಿತ್ತು. ಇಟ್ ಈಸ್ ಅ ಪಾರ್ಟ್ ಆಫ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಸಿನ್ಸ್ 1986. 1986ರ ನೀಲಗಿರಿ ಬಯೋಸ್ಫಿಯರ್ನ ಪಾರ್ಟ್ ಆಗಿ ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ಚಾಮರಾಜನಗರದಲ್ಲಿ ಲೊಕೇಟ್ ಆಗಿದೆ. ಇನ್ನು ರಿಲೇಟೆಡ್ ಇನ್ಫಾರ್ಮೇಷನ್ ಅಂತಂದರೆ ಈ ಸ್ಟ್ರಿಪ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರ ಫುಲ್ ಫಾರ್ಮ್ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಆ್ಯಂಡ್ ಎಕೋಲಾಜಿಕಲ್ ಸ್ಟೇಟಸ್ ಇದರ ಫುಲ್ ಫಾರ್ಮ್ ಆಗಿದೆ. ಈ ವರ್ಷದ ಒಂದು ಏನು ಎಸ್ಟಿಮೇಷನನ್ನು ಮಾಡ್ತಾ ಇದ್ದಾರೆ, ಎನ್ಯೂಮರೇಷನ್ ಎಕ್ಸಸೈಸ್ ಕೌಂಟ್ ಮಾಡ್ತಾ ಇದ್ದಾರೆ. ಇದೊಂದು ಆ್ಯಪ್ನ ಮುಖಾಂತರವಾಗಿ ಈ ಒಂದು ಹುಲಿಗಳ ಒಂದು ಗಣತಿಯನ್ನು ಅದರ ಒಂದು ಡೇಟಾವನ್ನು ಕೌಂಟ್ ಮಾಡಲಾಗುತ್ತೆ. ಅದರ ಜೊತೆ ಮೆಗಾ ಹರ್ಬಿವೋರ್ಸ್ ಅತಿ ದೊಡ್ಡ ಸಸ್ಯಾಹಾರಿಗಳಾದ ಎಲಿಫೆಂಟ್ಸ್ ಮತ್ತು ಗೌರ್ ಅನ್ನೋ ಪ್ರಾಣಿಗಳ ಒಂದು ಕೌಂಟ್ಗಳನ್ನು ಕೂಡ ಈ ಒಂದು ಡಿಜಿಟಲ್ ಆದ ಸ್ಟ್ರಿಪ್ ಅನ್ನೋ ಒಂದು ಸಹಾಯದಿಂದ ಅಪ್ಲಿಕೇಶನ್ ಸಹಾಯದಿಂದ ಮಾಡಲಾಗುತ್ತೆ. ದ ಯೂಸ್ ಆಫ್ ಆ್ಯಪ್ಸ್ ಎನ್ಶೋರ್ಸ್ ದ್ಯಾಟ್ ಡೇಟಾ ಈಸ್ ನಾಟ್ ಓನ್ಲಿ ಡಿಜಿಟೈಸ್ಡ್ ಬಟ್ ಅಪ್ಲೋಡೆಡ್ ಆನ್ ರಿಯಲ್ ಟೈಮ್ ಬೇಸಿಸ್ ಆ್ಯಂಡ್ ಈಸ್ ರೋಬಸ್ಟ್. ಕಾಲಕಾಲಕ್ಕೆ ಈ ಒಂದು ಗಣತಿಯನ್ನು ಕೌಂಟ್ ಮಾಡ್ತಾ ಇದ್ದು ಹುಲಿಗಳ ಒಂದು ಸಂಖ್ಯೆಯನ್ನು ಕೌಂಟ್ ಮಾಡಿ ರಿಯಲ್ ಟೈಮ್ ಬೇಸಿಸ್ನಲ್ಲಿ ಡೇಟಾವನ್ನು ಅಪ್ಲೋಡ್ ಮಾಡಲಾಗುತ್ತೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಲಿವಿಂಗ್ ರೂಟ್ ಬ್ರಿಡ್ಜಸ್ ಆಫ್ ಮೇಘಾಲಯ. ಮೇಘಾಲಯದಲ್ಲಿರುವ ಒಂದು ರೀತಿಯ ಗಿಡಗಳ ಬೇರಿನಿಂದ ಒಂದು ಜೀವಂತವಾದಂಥ ಗಿಡಗಳ ಒಂದು ಬೇರಿನಿಂದ ಈ ಸೇತುವೆಯನ್ನು ಕಟ್ಟಲಾಗುತ್ತೆ ಅಕ್ರಾಸ್ ದ ಸ್ಟ್ರೀಮ್ಸ್ ಆರ್ ದ ರಿವರ್ಸ್. ಇದನ್ನು ಯುನೆಸ್ಕೋ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಆ್ಯಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಗ್ರೀನ್ ರೂಲ್ಸ್ ಅಥವಾ ಒಂದು ವ್ಯವಸ್ಥೆಯನ್ನು ಮತ್ತು ನಿಯಮಗಳನ್ನು ಕೂಡ ಈ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಮಾಡಲಾಗ್ತಾ ಇದೆ. ಈ ಒಂದು ಲಿವಿಂಗ್ ರೂಟ್ ಬ್ರಿಡ್ಜ್ ಏನಿದೆ ಇದು ಈಶಾನ್ಯ ಭಾರತದ ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತವೆ. ಮೇಘಾಲಯದ CM ಆದ ಕೊನ್ರಾಡ್ ಕೆ ಸಂಗ್ಮಾ ಇವರು ಪಿಚ್ಡ್ ಫಾರ್ ಯುನೆಸ್ಕೋ ರೆಕಾಗ್ನಿಷನ್ ಆಸ್ ಅ ಹಿಲ್ ಸ್ಟೇಟ್ ಮಾರ್ಕ್ಡ್ 50th ಇಯರ್ ಆಫ್ ಕ್ರಿಯೇಷನ್. ಈ ಒಂದು ಮೇಘಾಲಯ ರಾಜ್ಯದ 50ನೇ ವರ್ಷವನ್ನು ಅದರ ಸ್ಥಾಪನೆಯ 50ನೇ ವರ್ಷವನ್ನು ಆಚರಿಸ್ತಾ ಇತ್ತು. ಈ ಒಂದು ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಥವಾ ಈ ಸೇತುವೆಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸೇತುವೆ ಬಗ್ಗೆ ತಿಳ್ಕೊಳ್ಳೋದಾದರೆ ಲಿವಿಂಗ್ ರೂಟ್ ಬ್ರಿಡ್ಜ್ ಈಸ್ ಲೈಕ್ ಅ ಸಸ್ಪೆನ್ಷನ್ ಬ್ರಿಡ್ಜ್ ಫಾರ್ಮ್ಡ್ ಬೈ ಗೈಡಿಂಗ್ ದ ಪ್ಲೈಯೇಬಲ್ ರೂಟ್ಸ್ ಆಫ್ ದ ರಬ್ಬರ್ ಫಿಗ್ ಟ್ರೀ. ಈ ರಬ್ಬರ್ನ ಫಿಗ್ ಟ್ರೀಯನ್ನು ಅದರ ಒಂದು ಬೇರುಗಳನ್ನು ಸರಿಯಾಗಿ ಹೆಣೆದು ಈ ಒಂದು ಸೇತುವೆಯನ್ನು ಮಾಡಲಾಗುತ್ತದೆ ಅಕ್ರಾಸ್ ದ ಸ್ಟ್ರೀಮ್ ಆರ್ ರಿವರ್ ಆ್ಯಂಡ್ ಅಲೋವಿಂಗ್ ದ ರೂಟ್ಸ್ ಟು ಗ್ರೋ ಆ್ಯಂಡ್ ಸ್ಟ್ರೆಂಥನ್ ಓವರ್ ಟೈಮ್. ಈ ಅದರ ಬೇರುಗಳನ್ನು ಹೆಣೆದು ಈ ರೀತಿಯ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದಾಗ ವಿತ್ ಟೈಮ್ ದೇ ಇವಾಲ್ವ್ ಆಸ್ ಅ ಸ್ಟ್ರಾಂಗ್ ರೂಟ್ ಬ್ರಿಡ್ಜಸ್. ಅವು ಗಿಡಗಳು ಅಥವಾ ಬೇರುಗಳು ಬೆಳೆದು ಒಂದು ಗಟ್ಟಿಯಾದಂಥ ದೃಢವಾದಂಥ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುತ್ತವೆ. ಅದನ್ನು ಈ ಒಂದು ಸ್ಟ್ರೀಮ್ ಅಥವಾ ನದಿಗಳ ಒಂದು ಕ್ರಾಸ್ ಮಾಡುವಾಗ ಅಥವಾ ದಾಟುವಾಗ ಈ ಲಿವಿಂಗ್ ರೂಟ್ ಬ್ರಿಡ್ಜ್ಗಳು ಸಹಾಯ ಮಾಡುತ್ತವೆ. ದೇ ಆರ್ ಕಾಮನ್ ಇನ್ ಸೌದರ್ನ್ ಪಾರ್ಟ್ ಆಫ್ ನಾರ್ತ್ ಈಸ್ಟ್ ಇಂಡಿಯನ್ ಸ್ಟೇಟ್ ಆಫ್ ಮೇಘಾಲಯ. ಈಶಾನ್ಯ ಭಾರತದಲ್ಲಿಯ ಈ ಮೇಘಾಲಯ ರಾಜ್ಯದಲ್ಲಿ ಅದರ ಒಂದು ಸೌದರ್ನ್ ಪಾರ್ಟ್ ದಕ್ಷಿಣದ ಪ್ರದೇಶದಲ್ಲಿ ಈ ಒಂದು ಲಿವಿಂಗ್ ರೂಟ್ ಬ್ರಿಡ್ಜಸ್ಗಳು ಅಕ್ರಾಸ್ ದ ಸ್ಟ್ರೀಮ್ ಆರ್ ರಿವರ್ ಸಾಕಷ್ಟು ಕಾಮನ್ ಆಗಿವೆ. ಸಾಮಾನ್ಯವಾಗಿ ನಾವು ಇವನ್ನು ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಲಿವಿಂಗ್ ರೂಟ್ ಬ್ರಿಡ್ಜಸ್ ಆರ್ ಸೀನ್ ಇನ್ ಮೇಘಾಲಯ ಸ್ಟೇಟ್ ಆಫ್ ಇಂಡಿಯಾ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, January 24
as a Parakram Divas to commemorate the birth anniversary of Netaji Subhash Chandra Bose. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಒಂದು ಜಯಂತಿಯನ್ನು 23 ಜನವರಿಯಿಂದ ಆಚರಿಸಲಾಗುತ್ತೆ. ಅದನ್ನು ಭಾರತ ಸರ್ಕಾರ ಪರಾಕ್ರಮ್ ದಿವಸ್ ಅಂತ ಆಚರಿಸಬೇಕು ಅಂತ ನಿರ್ಧಾರ ಮಾಡಿದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ದ ಆನ್ಸರ್ ಈಸ್ 23rd January. ನೆಕ್ಸ್ಟ್ ಸ್ಟೇಟ್ಮೆಂಟ್, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ NGCD ಈಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ January 23. ರಾಷ್ಟ್ರೀಯ ಹೆಣ್ಣು ಮಕ್ಕಳು ದಿನಾಚರಣೆಯನ್ನು 24 ಜನವರಿಯಿಂದ ಆಚರಿಸಲಾಗುತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಈಸ್ ಮಾರ್ಕ್ಡ್ ಎವ್ರಿ ಇಯರ್ ಆನ್ 24th January. ಅಂತಾರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು 24 ಜನವರಿಯಂದು ಆಚರಿಸಲಾಗುತ್ತೆ ಜಗತ್ತಿನಾದ್ಯಂತ. ಟು ಸೆಲಿಬ್ರೇಟ್ ದ ರೋಲ್ ಆಫ್ ಎಜುಕೇಷನ್ ಇನ್ ಬ್ರಿಂಗಿಂಗ್ ಗ್ಲೋಬಲ್ ಪೀಸ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಈ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಸ್ಥಿರವಾದಂಥ ಅಭಿವೃದ್ಧಿಗಾಗಿ ಅದರಲ್ಲಿ ಒಂದು ಶಿಕ್ಷಣದ ಮಹತ್ವವನ್ನು ಗುರುತಿಸುವುದಕ್ಕಾಗಿ ಜನವರಿ 24 ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಜಪಾನ್ ಪ್ರೈಮ್ ಮಿನಿಸ್ಟರ್ ಶಿಂಜೋ ಅಬೆ ವಾಸ್ ಕನ್ಫರ್ಡ್ ವಿತ್ ನೇತಾಜಿ ಅವಾರ್ಡ್ 2022 ಬೈ ನೇತಾಜಿ ರಿಸರ್ಚ್ ಬ್ಯೂರೋ. ಈ ಒಂದು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಟೈಗರ್ ಸೆನ್ಸಸ್ ನೇಷನ್ ವಾರ್ಡ್ ಎನ್ಯುಮರೇಷನ್ ದ್ಯಾಟ್ ಈಸ್ ಹೆಲ್ಡ್ ಒನ್ಸ್ ಇನ್ 5 years. ಈ ಒಂದು ಹುಲಿಗಳ ಗಣತಿಯನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಮಾಡಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ, ತಪ್ಪಾಗಿದೆ. ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಂದು ಟೈಗರ್ ಸೆನ್ಸಸ್ ಅನ್ನು ಕಂಡಕ್ಟ್ ಮಾಡಲಾಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಲಿವಿಂಗ್ ರೂಟ್ ಬ್ರಿಡ್ಜಸ್ ಆರ್ ಸೀನ್ ಇನ್ ಸೌದರ್ನ್ ಪಾರ್ಟ್ ಆಫ್ ನಾಗಾಲ್ಯಾಂಡ್ ಸ್ಟೇಟ್ ಇನ್ ಇಂಡಿಯಾ. ಈ ಒಂದು ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ. ಲಿವಿಂಗ್ ರೂಟ್ ಬ್ರಿಡ್ಜಸ್, ಈ ಗಿಡಗಳ ಒಂದು ಬೇರುಗಳಿಂದ ಹೆಣೆದ ಈ ಬ್ರಿಡ್ಜ್ಗಳನ್ನು ಅಥವಾ ಸೇತುವೆಗಳನ್ನು ನಾವು ದಕ್ಷಿಣ ಭಾಗದ ಮೇಘಾಲಯದಲ್ಲಿ ಕಾಣ್ಬೋದು. ನಾಗಾಲ್ಯಾಂಡ್ ಈಸ್ ಅ ರಾಂಗ್. ಸೊ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ಗಳ PDF ಅನ್ನು ನಮ್ಮ ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೀವು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.